ಸಂಡೇ ಬಂದ್ರೆ ಸಾಕು ಸಿಟಿ ಮಂದಿ ಟ್ರಿಪ್ ಹೋಗ್ಬಿಡ್ತಾರೆ. ಹಾಗೆ ಇವತ್ತು ನಂದಿಗಿರಿಧಾಮಕ್ಕೆ ಪ್ರವಾಸಿಗರ ದಂಡೆ ಹರಿದು ಬಂದಿತ್ತು. ಎಂಜಾಯ್ ಮಾಡೋಕೆ ಬಂದವರು ಟ್ರಾಫಿಕ್ನಲ್ಲಿ ಸಿಲುಕಿ ಒದ್ದಾಡಿದ್ರು. ನಂದಿಗಿರಿಧಾಮದಲ್ಲಿ ಜನಸಾಗರವೇ ಉಂಟಾಗಿದೆ ಅಂತ ಹೇಳ್ಬೋದು. 15ರಿಂದ 20 ಸಾವಿರಕ್ಕೂ ಹೆಚ್ಚು ಕಾರುಗಳು ಸುಮಾರು 5-6 ಕಿಲೋಮೀಟರ್ಗಳಷ್ಟಲ್ಲೇ ಒಂದು ಟ್ರಾಫಿಕ್ ಜಾಮ್ ಆಗಿದ್ರೆ ಮಧ್ಯರಾತ್ರಿಯೇ ಎದ್ದಿದ್ರು. ಸೂರ್ಯ ಹುಟ್ಟುವ ಮೊದಲೇ ಊರು ಬಿಟ್ಟಿದ್ರು. ಬೆಂಗಳೂರಿನಿಂದ ಸಾವಿರಾರು ಜನರು ಆಗಮಿಸಿದ್ರೆ ಹಲವೆಡೆಯಿಂದಲೂ ದಂಡು ದಂಡಾಗಿ ಆಗಮಿಸಿದ್ರು. ಸೂರ್ಯನ ಆಗಮನಕ್ಕೂ ಮೊದಲೇ ಬೆಟ್ಟದ ತುದಿಯಲ್ಲಿ ನಿಂತು ಬೆಳ್ಳಿ ಮೋಡಗಳನ್ನ ಕಣ್ತುಂಬಿಕೊಳ್ಳಲು ಬಂದವರು ಹೇಗೆ ಪರದಾಡ್ತಿದ್ದಾರೆ ನೋಡಿ. ಹೌದು, ಇವತ್ತು ಸಂಡೇ ಆಗಿದ್ರಿಂದ ಬೆಂಗಳೂರಿನ ಪಕ್ಕದಲ್ಲೇ ಇರುವ ಚಿಕ್ಕಬಳ್ಳಾಪುರದ ನಂದಿಗಿರಿಧಾಮಕ್ಕೆ ಪ್ರವಾಸಿಗರ ದಂಡೆ ಆಗಮಿಸಿತ್ತು. ಆದರೆ ಸೂರ್ಯ ಹುಟ್ಟೋದಕ್ಕೂ ಮೊದಲೇ ಬೆಟ್ಟ ಏರಬೇಕು ಅಂದುಕೊಂಡವರಿಗೆ ನಿರಾಸೆ ಉಂಟಾಯಿತು. ಯಾಕಂದ್ರೆ ನಂದಿ ಹಿಲ್ಸ್ನಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು. ಗಿರಿಧಾಮಕ್ಕೆ ಬಂದವರು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಪರದಾಡಿದರು. ಇಂದು ವೀಕೆಂಡಿನೆಲ್ಲ ಚಿಕ್ಕಬಳ್ಳಾಪುರ ತಾಲೂಕು ನಂದಿಗಿರಿಧಾಮಕ್ಕೆ ಜನಸಾಗರ ಹರಿದು ಬಂದಿದೆ. ಆದರೆ ಟ್ರಾಫಿಕ್ ನಿಯಂತ್ರಣ ಸಮರ್ಪಕವಾಗಿ ಮಾಡದ ಕಾರಣ ಇವತ್ತು ನಂದಿಗಿರಿಧಾಮದ ಬುಡದಿಂದ ಮೇಲೆವರೆಗೂ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಎರಡೂ ಕಡೆ ಜಾಮ್ ಆಗಿದೆ ಮತ್ತು ಎಲ್ಲೂ ಸಹ ಪೊಲೀಸರು ಟ್ರಾಫಿಕ್ ನಿಯಂತ್ರಣ ಮಾಡ್ತಾ ಇಲ್ಲ. ಇದರಿಂದ ಬೈಕ್ ಸವಾರರು ಮಧ್ಯದಲ್ಲಿ ನುಗ್ತಾ ಇದ್ದಾರೆ ಮತ್ತು ಎರಡೂ ಬದಿಯಲ್ಲಿ ಒಂದು ವಾಹನ ದಟ್ಟಣೆ ಹೆಚ್ಚಾಗಿದೆ. ಏಕಕಾಲಕ್ಕೆ ಸಾವಿರಾರು ಪ್ರವಾಸಿಗರು ಬೈಕ್ ಕಾರ್ಗಳಲ್ಲಿ ಬೆಟ್ಟಕ್ಕೆ ಬಂದಿದ್ರು. ಗೇಟ್ ತೆಗೆಯುತ್ತಿದ್ದಂತೆ ಹೋಗಬೇಕು, ಟಿಕೆಟ್ ಪಡೆದು ಬೆಟ್ಟ ಹತ್ತಬೇಕು ಅಂತ ಅಂದುಕೊಂಡಿದ್ರು. ಆದರೆ ಬೆಟ್ಟದ ಮಿರ್ಜಾ ಸರ್ಕಲ್ನಿಂದ 3 ಕಿಲೋಮೀಟರ್ ತನಕ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇದರಿಂದಾಗಿ ಗಂಟೆಗಟ್ಟಲೆ ವಾಹನ ಸವಾರರು ಒದ್ದಾಡಿದ್ರು. ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಬೆಳಗ್ಗೆನೇ ಬೆಳಗಿನ ಜಾವ 4:35 ಎಲ್ಲ ಬಂದಿದ್ದೀವಿ. ಈ ಫಾಗ್ ಮಿಸ್ಟು ಎಲ್ಲ ನೋಡೋಕ್ಕೆ ಅಂತ ಬಂದಿದ್ದೀವಿ. ನಾವು ಸನ್ರೈಸ್ ಎಲ್ಲ ನೋಡೋಣ ಅಂತ. ಫ್ರೆಂಡ್ಸ್ ಎಲ್ಲ ತುಂಬ ದಿವಸ ಆಗಿತ್ತು ಅಂತ ಬಂದು. ತುಂಬ ಚೆನ್ನಾಗಿದೆ ನೇಚರ್ ಎಲ್ಲ. ಫಾಗ್ ತುಂಬ ಇದೆ, ತುಂಬ ಚಳಿ ಇದೆ. ಕ್ಲೈಮೇಟ್ ಈಸ್ ವೆರಿ ನೈಸ್. ಟ್ರಾಫಿಕ್ ನಿಯಂತ್ರಣಕ್ಕೆ ಪೊಲೀಸರು ಸರ್ಕಸ್ ಮಾಡಿದ್ರು. ಅಲ್ಲದೆ ಸಂಚಾರಿ ನಿಯಮ ಉಲ್ಲಂಘಿಸಿದವರಿಗೆ ದಂಡದ ಬಿಸಿಯನ್ನು ಮುಟ್ಟಿಸಿದ್ರು. ಪಾರ್ಕಿಂಗ್, ಟಿಕೆಟ್ ಸಮಸ್ಯೆಗೂ ಕೆಲ ಪ್ರವಾಸಿಗರು ಬೇಸರ ವ್ಯಕ್ತಪಡಿಸಿದ್ರು. ಏನಂದರೆ ಡ್ರಾಬ್ಯಾಕು, ಜನ ಜಾಸ್ತಿ. ಜನ ಅಂದರೆ ಓವರ್ ಕ್ರೌಡು. ಪಾರ್ಕಿಂಗಿಗೆ ಸಮಸ್ಯೆ, ಮತ್ತು ಟಿಕೆಟಿಗೆ ಸಮಸ್ಯೆ, ಮತ್ತು ಅಲ್ಲೆಲ್ಲ ಒಂದು ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ತುಂಬ ಸಮಸ್ಯೆ. ಬರ್ತಿರೋರೆಲ್ಲ ತಿನ್ನೋದು, ಪ್ಲಾಸ್ಟಿಕ್ ಎಸೆಯೋದು, ಬಾಟಲ್ ಎಸೆಯೋದು ಅದೆಲ್ಲ ಮಾಡ್ತವ್ರೆ. ನಾನು ನೋಟಿಸ್ ಮಾಡಿದೆ. ಅದೆಲ್ಲ ನಾವು ಅರ್ಥ ಮಾಡ್ಕೊಬೇಕು. ಇದು ನೇಚರ್ನ ನಾವು ಹಾನಿ ಮಾಡಬಾರ್ದು ಅಂತ. ವೀಕೆಂಡ್ ಅಂದರೆ ಸಾಕು, ನಂದಿಗಿರಿಧಾಮ ಪ್ರವಾಸಿಗರಿಂದ ತುಂಬಿ ತುಳುಕುತ್ತೆ. ಇಂತಹ ಸ್ಥಳದಲ್ಲಿ ಪ್ರವಾಸಿಗರ ಸಮಸ್ಯೆ ಪರಿಹರಿಸಲು ಪ್ರವಾಸೋದ್ಯಮ ಇಲಾಖೆ ಮುಂದಾಗಬೇಕಿದೆ. ಭೀಮಪ್ಪ ಪಾಟೀಲ, TV9, ಚಿಕ್ಕಬಳ್ಳಾಪುರ.